ದಿನೇಶ್ ಅವರು ನನ್ನ ಕ್ವಶನ್ ಇರೋದು, ಈಗ ಬಿಹಾರದಲ್ಲಿ ಇಷ್ಟೆಲ್ಲ ವಿಚಾರಗಳಾದ ಮೇಲೆ ಈ ಏನೋ ಈ ಒಂದು ಚುನಾವಣೆಯಲ್ಲಿ ಒಂದಷ್ಟು ಬದಲಾವಣೆಗಳಾಗಬಹುದಾ? ಇದು ಹಿಂದಿನಂತೆ ಇನ್ಮೇಲೆ ಚುನಾವಣೆಗಳು ಇರಲ್ಲ ಅಂತ ಅನ್ನೋದ್ರ ಮೆಸೇಜ್ ಇದೆಯಾ ಇದರಲ್ಲಿ, ಅಥವಾ ಇಲ್ಲ ಇನ್ನೂ ಏನೋ ನಡೆಯುತ್ತೆ ನಾವು ಹೇಳೋಕ್ಕಾಗಲ್ಲ? 65 ಲಕ್ಷ ಮತದಾರರ ಡಿಲೀಷನ್ವರೆಗೂ ಹೋಗಿದ್ದಿದ್ದು ಈಗ 3.66 ಲಕ್ಷಕ್ಕೆ ಬಂತು ಅಂದಾಗ ಸಹಜವಾಗಿಯೇ ಅದು ಹಿಂಗೆ 65 ಲಕ್ಷ ಮತ ಯಾರು ಹಾಗಾದ್ರೆ ಈ ಅನುಮಾನ ಬರಲ್ವೇನ್ರಿ? ಇವರೇ 65 ಲಕ್ಷ ಅಂತ ಹೇಳಿದವರು, 66 ಲಕ್ಷ ಅಂತ ಹೇಳಿದವರು, ಈಗ ಆಲ್ ಆಫ್ ಸಡನ್ 3.66 ಲಕ್ಷ. ಈಗ ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ. ಈಗ ಬಿಹಾರದಲ್ಲಿ ಸುಮಾರು ಒಂದು 50 ಲಕ್ಷ ಜನ ಏನು ಮೈಗ್ರೇಷನ್ ಹೊರಗಡೆಗೆ ಕೆಲಸದ ಮೇಲೆ ಹೋಗಿದ್ದಾರೆ. ಈ 50 ಲಕ್ಷ ಜನನ ನೀವು ಸಿಂಪಲ್ ಆಗಿ ಯಾವುದೋ ಒಂದು ನ್ಯೂಸ್ ಪೇಪರಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ, ಯಾವುದೋ ಇಂಗ್ಲೀಷ್ ಪೇಪರು ಕನ್ನಡ ಪೇಪರು. ಬಿಹಾರದವರು ಕರ್ನಾಟಕದಲ್ಲಿ ಇಂಗ್ಲೀಷ್ ಪೇಪರು ಕನ್ನಡ ಪೇಪರ್ ಹುಡ್ಕೊಂಡೋಗಿ ಸ್ಕ್ಯಾನ್ ಮಾಡೋಷ್ಟು ಶಕ್ತಿ ಇದೆಯಾ? ಅದರಲ್ಲಿ ಒಂದು ಸ್ಕ್ಯಾನರ್ ಹಾಕ್ಬಿಡ್ತಾರೆ, ನೀನು ಸ್ಕ್ಯಾನ್ ಮಾಡು, ನಿಂಗೆ ಬಿಹಾರ್ ವೆಬ್ಸೈಟ್ ಓಪನ್ ಆಗುತ್ತೆ, ಅದರಲ್ಲಿ ನೀನು ಚೆಕ್ ಮಾಡ್ಕೊ ಅಂತ. ಅಷ್ಟು ತಾಳ್ಮೆ ಇದೆಯಾ? ಅಷ್ಟು ತಾಳ್ಮೆ ಇದ್ರೆ ಅವರು ಬಿಹಾರದಲ್ಲೇ ಇರ್ತಿದ್ರು, ಕರ್ನಾಟಕಕ್ಕೆ ಬೇರೆ ರಾಜ್ಯಗಳಿಗೆ ಕೂಲಿಗೆ ಹೋಗ್ತಿರ್ಲಿಲ್ಲ. ಇವತ್ತು ಆ ಪರಿಸ್ಥಿತಿಯಲ್ಲಿದ್ದ ಎಷ್ಟೋ ಲಕ್ಷಾಂತರ ಜನರಿಗೆ ಅವ್ರ ವೋಟ್ ಎಲ್ಲ ಇವತ್ತು ನಷ್ಟ ಆಗಿದೆ. ಇವತ್ತು 3.5 ಲಕ್ಷದೊಳಗಡೆ ಅವರು ಎಷ್ಟೋ ಜನ ಇರ್ಬೋದು. ನಾನು ಹೇಳ್ತಾ ಇರೋದು, ಈಗ ಎಷ್ಟೋ ಕಡೆ ನೆಟ್ವರ್ಕೇ ಇಲ್ಲಪ್ಪ, ಅಂತ ಕಡೆ ಎಲ್ಲ ಕೆಲಸ ಮಾಡ್ತಿರ್ತಾರೆ. ಅವ್ರಗಳಿಗೆಲ್ಲ ಸ್ಮಾರ್ಟ್ ಫೋನ್ ಇದೆಯಾ? ಲೋಕಸಭಾ ಚುನಾವಣೆ ಸ್ಮಾರ್ಟ್ ಫೋನ್ ಇದೆಯಾ ಅವ್ರ ಹತ್ರ? 3.5 ಲಕ್ಷ ಮತದಾರರು ಡಿಲೀಟ್ ಆಗಬಾರ್ದು ಅಂತ ನಾನು ಹೇಳೋದು, ಮೆಥಡ್ ಆಫ್ ಅನಾಲಿಸಿಸ್ ಸರಿ ಇಲ್ಲ ಅಂತ ನಾನು ಹೇಳ್ತೇನೆ. ಇದು ಕೂಡ ಪರಿಣಾಮ ಬೀರುತ್ತೆ. ಏನು 3.5 ಲಕ್ಷ? ಯಾಕಂದರೆ ನೀವು ಎಷ್ಟೋ UP ಎಲೆಕ್ಷನ್ನು ಇವೆಲ್ಲ ನೋಡಿರ್ಬೋದು, 100-200 ವೋಟ್ಗಳಲ್ಲೆಲ್ಲ 10, 20, 30 ಕ್ಯಾಂಡಿಡೇಟ್ಗಳು ಗೆದ್ದಿರೋದು ನೀವು ನೋಡಿದ್ದೀರಾ. ಅಂದಮೇಲೆ ಇದು ಕೂಡ ಅಫೆಕ್ಟ್ ಆಗುತ್ತೆ. ಮತ್ತೆ ಮುಂದೆ ಹೋಗಿದ್ರು, ಮತ್ತೆ ಇನ್ನೂ ಕಾಂಗ್ರೆಸ್ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿದ್ರು. ಇದರಲ್ಲಿ ಇದೇ ಲೆಕ್ಕದಲ್ಲಿ ನಮ್ಗಾಗಿರೋ ಅನ್ಯಾಯದ ನಾವು ಚೆಕ್ ಮಾಡ್ಕೊಂಡ್ಬಿಟ್ರೆ ಕನಿಷ್ಠ 30 ಸೀಟ್ಗಳಲ್ಲಿ ನರೇಂದ್ರ ಮೋದಿ ಸೋಲ್ತಾ ಇದ್ರು. ಹೌದು, ಅವಾಗ ಅವ್ರ ಅಧಿಕಾರವನ್ನೇ ಮಾಡ್ತಿರಲ್ಲ, ಕಾಂಗ್ರೆಸ್ ಅವರೇ ಮಾತಾಡಿರೋದು. ಈಗ ಇನ್ನು 30 ಸೀಟ ಸೋಲಾಗ್ತಿತ್ತು ಅವ್ರಿಗೆ ಲೋಕಸಭೆಯಲ್ಲಿ ಅಂತ. ಹೌದು, ಲೋಕಸಭೆಯಲ್ಲೂ ಸಾಕಷ್ಟು ನಡೆದಿದೆ, ಮಹಾರಾಷ್ಟ್ರದಲ್ಲೂ ನಡೆದಿದೆ. ಪರ್ಕಾಲ್ ಪ್ರಭಾಕರ್ ಅವರೇ ಅದ್ರ ಬಗ್ಗೆ ಸಾಕಷ್ಟು ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ, ಯಾವ ರೀತಿ ವೋಟ್ ಚೋರಿ ಆಗಿದೆ, ಯಾವ್ಯಾವ ಹಳ್ಳಿಗಳಲ್ಲಿ ಆಗಿದೆ. ಈಗ ಫಾರ್ ಎಕ್ಸಾಂಪಲ್ ಒಬ್ಬ ಕ್ಯಾಂಡಿಡೇಟ್ ನಿಂತಿದ್ದಾನೆ, ಅವ್ರ ಮನೆಯವ್ರೆ 60 ಜನ ಇದ್ದಾರಂತೆ, ಅವ್ನಿಗೆ 1 ವೋಟ್ ಬಿದ್ದಿಲ್ವಂತೆ. ಈ ತರ ಮಹಾರಾಷ್ಟ್ರ ಎಲೆಕ್ಷನ್ಗಳಲ್ಲಿ ಸಾಕಷ್ಟು ನಡೆದಿದೆ. ಅವ್ನ ಎಕ್ಸ್ಪೆಕ್ಟೇಷನ್ ಅವ್ರ ವಿಲೇಜು ಅವ್ನ ಇದ್ರು 2,000 ವೋಟ್ ಬರ್ಬೇಕಿತ್ತಂತೆ, 1 ವೋಟ್ ಬಿದ್ದಿಲ್ಲ ಅಂದಾಗ ಅವ್ನ ವೋಟ್ ಹೋಗ್ತಿರೋರು ಅವನಿಗೆ ಬರ್ಬೇಕು. ಈ ತರದೆಲ್ಲ ಕ್ವಶನ್ಗಳು ರೈಸ್ ಆಗಿದೆ. ಅಂದ್ರೆ ಎಷ್ಟೊಂದು ಗೋಲ್ಮಾಲ್ಗಳು ನಡೀತಾ ಬಂದಿದೆ. ಅಂದ್ರೆ ಇದನ್ನ ಸಪ್ರೆಸ್ ಮಾಡ್ಕೊಂಡೇ ಬಂದಿದ್ದಾರೆ ಎಷ್ಟೊಂದು. ಬಟ್ ಇವತ್ತಿನ ಪರಿಸ್ಥಿತಿಗೆ ಏನಾಗಿದೆ, ಇವತ್ತು ಬಿಹಾರದಲ್ಲಿ 3.5 ಲಕ್ಷದಲ್ಲೂ ಕೂಡ ಎಷ್ಟೋ ಜನ ಹೊರಗಡೆ ಉಳಿದಿದ್ದಾರೆ, ಅವರು ಆಕ್ಚುಯಲ್ ವೋಟರ್ಸ್. ಅದು ಒಂದು. ಮತ್ತೆ ಇವತ್ತು ಏನೇ ಬಿಹಾರದಲ್ಲಿ ಎಲೆಕ್ಷನ್ ಮಾಡೋದು, NDA ಇದು ಇಂಡಿಯಾ ಮೈತ್ರಿಕೂಟ ಏನೇ ಆದ್ರೂ ಕೂಡ ಆ ಜನರ ಪರಿಸ್ಥಿತಿ ಏನು ಬದಲಾಗಲ್ಲ. ಯಾಕೆಂದ್ರೆ ಅಲ್ಲಿ ಇವತ್ತು ಬದಲಾಯಿಸಿದೀವಿ ನಾವು. ದೆಹಲಿ ಮಾಡೆಲ್ಲೂ ಮಾಡಿದ್ದೀವಿ, ಪಂಜಾಬ್ ಮಾಡೆಲ್ಲೂ ಮಾಡಿದ್ದೀವಿ, ನೆಕ್ಸ್ಟ್ ಗೋವಾದಲ್ಲೂ ಗೆಲ್ತೀವಿ, ಗುಜರಾತ್ ಅಲ್ಲೂ ಗೆಲ್ತೀವಿ. ಗುಜರಾತೇ ನೆಕ್ಸ್ಟ್ ನಮ್ದು, ಗುಜರಾತ್ ಅಲ್ಲೇ ಗೆಲ್ತೀವಿ. ಇಲ್ಲ ಸರ್, ಈಗ ಮತ್ತೆ ಪಂಜಾಬ್ ಅಲ್ಲಿ ಇವತ್ತು ದೆಹಲಿಯಲ್ಲಿ ಕಾಂಗ್ರೆಸ್ ಇಲ್ವೇ ಇಲ್ವಲ್ಲ, ಮತ್ತೆ ಒಂದು ಕ್ಯಾಂಡಿಡೇಟ್ ಗೆದ್ದಿಲ್ವಲ್ಲ. ಮತ್ತೆ ಅಂದ್ರೆ ವ್ಯವಸ್ಥೆ ಜನರಿಗೆ ಅರ್ಥ ಆಗ್ತಾ ಇದೆ. ಇವತ್ತು ಬಿಹಾರದಲ್ಲಿ ನೋಡಿ, ಅಷ್ಟು ಲಕ್ಷ ಜನ ವಲಸೆ ಹೋಗ್ತಾವ್ರೆ, ಅವ್ರಿಗೊಂದು ವಲಸೆ ನೀತಿ, ಅವ್ರ ಪಾಪ ವಾಪಸ್ ರಾಜ್ಯಕ್ಕೆ ಹೋಗ್ತಾ ಇಲ್ಲ. ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ, ಎಕನಾಮಿಕಲ್ ಸ್ಟೆಬಿಲಿಟಿ ಇಲ್ಲ, ಅಗ್ರಿಕಲ್ಚರ್ ಇಲ್ಲ, ಇನ್ಫ್ರಾಸ್ಟ್ರಕ್ಚರ್ ಇಲ್ಲ. ಇನ್ಫ್ರಾಸ್ಟ್ರಕ್ಚರ್ ಈಗ ನೋಡಿ, ಸೌತ್ ಸ್ಟೇಟ್ಗಳು ದುಡ್ಡು ತಗೊಂಡೋಗಿ ಅಲ್ಲಿಗೆ ಆಗ್ತಾ ಇದ್ದಾರೆ ಬಿಹಾರಕ್ಕೆ. ಅಲ್ಲಿ 10-20 ಬ್ರಿಡ್ಜ್ಗಳೇ ಬಿದ್ದೋಯ್ತವೆ. ಅವ್ರಗಳ ಮೇಲೆ ಯಾವ ED CBI ಏನು ರೈಡ್ ಆಗಲ್ಲ. ಯಾಕೆ ಅಂದ್ರೆ ಇಲ್ಲಿ ನೋಡಿ, ಇದೇ BJP ಇದೇ RJD JDU ಮಿಕ್ಸ್ ಆಗಿ ಫಾರ್ಮೇಶನ್ ಮಾಡುತ್ತೆ, ಇದೇ RJD ಜೊತೆ ಮತ್ತೆ ಕಾಂಗ್ರೆಸ್ ಸೇರ್ಕೊಳ್ಳುತ್ತೆ. ಅಂದ್ರೆ ಎಲ್ಲ ಕಿಚಡಿ ಆಗ್ಬಿಟ್ಟಿದೆ ಅಲ್ಲಿ. ಅಂದ್ರೆ ಒಂದ್ ರೀತಿ ಕರ್ನಾಟಕದಲ್ಲಿ JCB ಹೆಂಗಿದೆ ಹಂಗೆ ಅಲ್ಲೂ ಕೂಡ ಈ 4 ಪಕ್ಷಗಳು 5 ಪಕ್ಷಗಳು ಸೇರ್ಕೊಂಡು ಆಳ್ತಾನೆ ಇದೆ. ಯಾರ ಮೇಲೆ ಯಾರು ಎಲಿಗೇಷನ್ ಮಾಡ್ತಾ ಇಲ್ಲ. ಇವತ್ತು ರಾಹುಲ್ ಗಾಂಧಿ ಒರಿ ವೋಟ್ ಚೋರಿ ಅನ್ನೋದು ಒಂದು ಇಟ್ಕೊಂಡೇ ಅವ್ರ ಅಜೆಂಡಾ ಹೋಗ್ತಾ ಇದಾರೆ ಹೊರತು ಈ ಇಶ್ಯೂಗಳನ್ನ ಅವರು ಜನರಿಗೆ ಶಿಕ್ಷಣನೇ ಇಲ್ವಲ್ಲ ಸರ್. ಅಲ್ಲಿ ಜನಸುರಾಜ್ಗೆ ವೋಟ್ ಹಾಕ್ತಾರೆ, ಜನರಿಗೆ ಶಿಕ್ಷಣ ಇಲ್ಲ, ಆರ್ಥಿಕ ನೀತಿಗಳಿಲ್ಲ. ಜನಸುರಾಜ್ಗೆ ವೋಟ್ ಹಾಕ್ತಾರ ಜನ, ಅಲ್ಲಿ ಪ್ರಶಾಂತ್ ಕಿಶೋರ್ ಪಾರ್ಟಿಗೆ ವೋಟ್ ಹಾಕ್ತಾರೆ. ಹೇಳ್ತಾ ಇದೆ ಸರ್, ಒಂದು ದನಿ ಹೇಳ್ತಾ ಇದೆ, ನಾವು ಸಡನ್ ಆಗಿ ಅವ್ರು ಗೆದ್ದು ಬಿಡ್ತಾರೆ. ಬಿಜೆಪಿ ಚುನಾವಣೆ, ಬಿಹಾರ ಚುನಾವಣೆ ಏನು ಹೋಪ್ ನಿಮ್ದು? ಪಲ್ಟು ಕುಮಾರ್ ಜೊತೆ ಇದ್ದೀರಿ, ಹೇಳಿ. NDA ಮೈತ್ರಿಕೂಟ ನವೆಂಬರ್ 14ಕ್ಕೆ ನಾನು ಇದೇ ಚಾನಲ್ಗೆ ಇಲ್ಲೇ ಬರ್ತೀನಿ, ವಿನ್ ಆಗೇ ಆಗುತ್ತೆ. ಇದೊಂದು ಮಾತು ಬೇಕಾದ್ರೆ ನೀವು ಇದನ್ನ ಸ್ಕ್ರೀನ್ ಶಾಟ್ ಇಟ್ಕೊಳ್ಳಿ, ನಾವು ಮಾತಾಡಿದನ್ನ ರೆಕಾರ್ಡ್ ಮಾಡಿ ಇಟ್ಕೊಳ್ಳಿ. ನವೆಂಬರ್ 14ನೇ ತಾರೀಕು ಇಷ್ಟೊತ್ತಿಗೆ ನಾನು ಬರ್ತೀನಿ. ಲಾಸ್ಟ್ ಎಲೆಕ್ಷನ್ ನಿಂಗೆ ಹೇಳಿದ್ರಿ, ಮಾತಂತ ಮಾತಾಡ್ತೀರಾ? ಲಾಸ್ಟ್ ಎಲೆಕ್ಷನ್ ಡಿಬೇಟ್ ಅಲ್ಲಿ ಹೇಳಿದ್ರಿ ಮೇಡಮ್. ಅಬ್ದುಲ್
ಲಾಸ್ಟ್ ಎಲೆಕ್ಷನ್ ಮೇಡಮ್ ಇದೇ ತರ ಒಂದು ಡಿಬೇಟ್ ಅಲ್ಲಿ ಹೇಳಿದ್ರು ಎಲೆಕ್ಷನ್ಗಿಂತ ಮುಂಚೆ ಸೋತ್ ಮೇಲೆ ಕೇಳಿದ್ರೆ ಎಲೆಕ್ಷನ್ ಮೇಲೆ ಸ್ಪರ್ಧೆ ಇದ್ದೇ ಇರುತ್ತೆ, ಸೋಲು ಗೆಲುವು ಸಹಜ ಅಂದ್ರೆ ನೀವು. ಇವತ್ತು ಕಾಂಗ್ರೆಸ್ ಪಕ್ಷದ ಇವರು ವಕ್ತಾರರು ಅಬ್ದುಲ್ ಮುನೀರ್ ನೋಡೋಣ, ಅವರು ಡಬಲ್ ಡಿಜಿಟ್ ಬರ್ತಾರ ಬಿಹಾರದಲ್ಲಿ ಒಂದು 15 ಸೀಟ್ ಬರುತ್ತಾ ಮುನೀರ್ ಅವರೇ? ಅದನ್ನ ಮಾತಾಡಿ. ಅದು ಬಿಟ್ಟು ನಾನು ಹೇಳಿದ್ದು ಕಾಂಗ್ರೆಸ್ ಬರೀ ಈ ತರದ್ ಏನೋ ಒಂದು ತಗೊಂಡು ಮಾತಾಡ್ತಾರ ಬಿಟ್ಟು ನಿಜವಾದ ಸಮಸ್ಯೆ ಏನಿದೆ, ನಿಜವಾಗ್ಲೂ ಅವರಿಗೆ ಒಂದು ಯಾವುದೋ ಒಂದು ಏರಿಯಾದಲ್ಲಿ ವೋಟ್ ಚೋರಿ ಈ ತರ ಆಗಿದೆ ಅಂದ್ರೆ 45 ದಿನದ ಒಳಗಡೆ ಪಿಟಿಷನ್ ಹಾಕ್ಬೋದಾಗಿತ್ತು. ಈ ನೆಲದ ಕಾನೂನು ಇದೆ, ಯಾಕೆ ಮಾಡಿಲ್ಲ? ಏನಾಗುತ್ತೆ, ಒಂದು ರಾಜ್ಯ ಸುಭಿಕ್ಷವಾಗಿದ್ದಾಗ, ಅದ್ಭುತವಾಗಿ ಒಂದು ರಾಜ್ಯವನ್ನು ನಾವು ಕಟ್ಟಿದ್ದಾಗ ಅಲ್ಲಿಂದ ಜನ ಆಚೆ ಹೋಗಿ ಇಷ್ಟಪಡಲ್ಲ, ನನ್ನ ರಾಜ್ಯನೇ ಅದ್ಭುತವಾಗಿದೆ ಅಂತ. ಲಕ್ಷಾಂತರ ಜನ, ಕೋಟ್ಯಾಂತರ ಜನ ಬಿಹಾರ ಬಿಟ್ಟು ಆಚೆ ಬರ್ತಿದ್ದಾರೆ ಎಂದಾಗ ಮತ್ತೆ ಮರಳಿ ಗರ್ವಾಪ್ಸಿ ಇದಕ್ಕೆ BJPನೋ ಯಾರೋ ನಿತೀಶ್ ಕುಮಾರೋ ಪಲ್ಟು ಕುಮಾರೋ ಏನೋ ಕರೀತಾರಲ್ಲ ಅವ್ರಿಗೆ, ಆ ಕುಮಾರಗಳು ಎಲ್ಲ ಸೇರ್ಕೊಂಡು ಏನು ಮಾಡಿದ್ರಿ ನೀವು ಬಿಹಾರ ಜನತೆಗೆ? ಈ ಎಲೆಕ್ಷನಲ್ಲಿ ವೋಟ್ ಕೇಳುವಂಥದ್ದು ಏನು ಕೊಟ್ಟಿದ್ದೀರಿ ನೀವು ಅಂತ ಪ್ರಶ್ನೆ ಅವರು ದಿನೇಶ್ ಕೇಳಿದ್ದು. ಖಂಡಿತವಾಗ್ಲೂ ಅಲ್ಲಿ ಸೋಲಾರ್ ಸಿಸ್ಟಮ್ ಇರ್ಬೋದು ಅಥವಾ ಬೇರೆ ಏನೇ ಇದ್ರು ಕರ್ನಾಟಕಕ್ಕೆ ಕಂಪೇರ್ ಮಾಡಿದ್ರೆ ಇಲ್ಲಿ ಅಷ್ಟು ITBT ಇಲ್ಲ, ಅಲ್ಲಿ ಇಲ್ಲ. ಅಲ್ಲಿಗೆ ಯಾವ ತರ ಈಗ ನಾವು ಏನು ಹೇಳಿದ್ರು, ಇವರು ಪ್ರತಿ ತಿಂಗಳಿಗೆ ಒಂದು ಮಹಿಳೆಯರಿಗೆ 2,500 ಕೊಡ್ತೀನಿ ಅಂತ ಹೇಳಿದ್ರು. 2,500 ಅಂದ್ರೆ ವರ್ಷಕ್ಕೆ 30,000 ಆಯ್ತು. 10,000 ಕೊಟ್ಟರು ಪಾಪ. ಇಲ್ಲಿ ಕೇಳಿ, ನಮಗೆ ನಾವು 30,000 ಅಲ್ಲ 50,000 ಕೊಡ್ತೀನಿ ಅಂತ ಹೇಳಿ ಸುಳ್ಳು ಹೇಳಿ ಓಟ್ ತಗೊಳ್ಳೋಕೆ ನಮ್ಗೆ ಇಷ್ಟ ಇಲ್ಲ. ನಮ್ಮಿಂದ ಏನಾಗುತ್ತೆ ಅಷ್ಟನ್ನೇ ನಾವು 10,000 ಮಾತ್ರ ಘೋಷಣೆ ಮಾಡಿದೀವಿ. ಯಾಕೆ ಇವರು 30,000 ಹೇಳುವಾಗ 10,000 ಏನಕ್ಕೆ ಕೇಳಬೇಕು? ನಾವು ಹೇಳಿದ್ದು ಭಾರತೀಯ ಜನತಾ ಪಾರ್ಟಿ ಎಲ್ಲವನ್ನೂ ಅಳೆದು ತೂಗಿನೇ ಜನರಿಗೆ ಹೇಳ್ತಾರೆ ವಿನ ಸಕಲ ಸುಮ್ಮನೆ ಇವರು 5 ಗ್ಯಾರಂಟಿ ಕೊಟ್ಟು ಇಲ್ಲಿ ಪರದಾಡ್ತಾ ಇಲ್ವಾ? ಈಗ ಆತರ ಮಾಡಲ್ಲ ನಾವು. ಆ ಥರ ಅಲ್ಲ ಮೇಡಮ್ ಕೇಳ್ತಿರೋದು. ಸರಿ, ಈ ಘೋಷಣೆಯನ್ನು ನೀವು ಮಾಡ್ತೀರಿ, ಅಬ್ದುಲ್ ನಾಳೆ ದಿನ ಅವ್ರದ್ದೊಂದು ಪ್ರಣಾಳಿಕೆ ಬಿಟ್ಟು ಅವರು ಮಾಡ್ಬೋದು, ದಿನೇಶ್ ಅವ್ರ ಪಾರ್ಟಿ ಅವರು ಮಾಡಬಹುದು. 10,000 ಕೊಡ್ತೀನಿ ಅಂತಾರೆ, 15,000 ಇರಲಿ, 2-3 ಸಾವಿರದಲ್ಲಿ ಆ ಕಡೆ ಈ ಕಡೆ ಒಂಥರ ಬಿಟ್ಟು ಕೂಗ್ದಂಗೆ ಇದು. 2-3 ಅಲ್ಲ 10,000 ಮೇಡಮ್, ಅಲ್ಲಲ್ಲ, 2 ಬಿಟ್ಟು ಕೂಗ್ದಂಗೆ. ಅವ್ರು 10,000 ಕೊಟ್ಟರೆ 11,000, 12 ಮಾಡ್ಕೊತೀನಿ. ನನ್ನ ಪಾಯಿಂಟು, ನೀವೇ ಆಳ್ವಿಕೆ ಮಾಡಿದವರಾಗಿ ಈ ರೀತಿ ಕಡೆ ಗಳಿಗೆಯಲ್ಲಿ ಅಕೌಂಟ್ ದುಡ್ಡು ಹಾಕ್ತೀನಿ ಅನ್ನೋ ಒಂದು ವಿಚಾರ ಬಿಟ್ಟುಬಿಟ್ಟು ನಾನು ಕನ್ವಿನ್ಸಿಂಗ್, ನಾನು ಚೆನ್ನಾಗಿ ಆಡಳಿತ ಕೊಟ್ಟಿದ್ದೀನಪ್ಪ, ನಾನು ಗೆಲ್ತೀನಿ, ಆ ಥರದ್ದೇನು ಅಂತ ನಾನು ಕೇಳ್ತಿರೋದು. ಇದೆಲ್ಲ ಬಿಟ್ಬಿಡಿ, ಇದು ಮಾಮೂಲಿ. ಇದು ಪ್ರಣಾಳಿಕೆಯಲ್ಲಿ 3 ಕಾಂಪಿಟೇಷನ್ 3 ಚೆನ್ನಾಗಿ ಬರೀತಾರೆ, ಇಲ್ಲಿ ಒಳ್ಳೊಳ್ಳೆ ಫಾಂಟ್ ಸೈಜಲ್ಲಿ ಚೆನ್ನಾಗಿ ಅಕ್ಷರಗಳು ಚೆನ್ನಾಗಿ ಬರೀತಾರೆ. ಈಗ ಇದನ್ನ ಹೇಳಿ, ಅಭಿವೃದ್ಧಿ ಕಥೆ ಹೇಳಿ. ಆಪರೇಷನ್ ಸಿಂಧೂರ ಆದ್ಮೇಲೆ ದೇಶದಲ್ಲಿ ಇದು ಪ್ರಥಮ ಎಲೆಕ್ಷನ್, ದೇಶದ ಯೋಧರ ಬಗ್ಗೆ ಅಬ್ಜೆಕ್ಷನ್ ಇರ್ಬೋದು. ಸೇನೆಯನ್ನು ತಗೊಂಡು ಮತ್ತೆ ಪುನಃ ಚುನಾವಣೆಗೆ ತಗೊಂಡ್ಬರ್ತೀರಿ ಅಂದ್ರೆ ನಾನು ಹೇಳೋದನ್ನ ಕೇಳಿ, ಸಮಯ ಬಂದ ಮಾತಾಡಿ, ಸಮಯ ಬಂದ ಮಾತಾಡಿ. ನಿಮ್ಮ ಮುಖ್ಯಮಂತ್ರಿ ಮೋದಿ ಸೇನೆ ದಯವಿಟ್ಟು ಆ ಯೋಧರಿಗೆ ಒಂದು ಅವಮಾನ ಮಾಡಿ. ನಿಮಿಷ, ಇಡೀ ಕಾಂಗ್ರೆಸ್ ಪಕ್ಷ GST ಅಂತ ಬೊಬ್ಬೆ ಹಿಡ್ಕೊಂಡು ಕೂತಿರೋದು ನಮ್ಗೆ ಬಂದಿಲ್ಲ, ಪ್ರತಿಯೊಂದಕ್ಕೂ ಮೋದಿನೇ ಬಿಟ್ಟು ತೋರಿಸಿ. GST ರಿಫಾರ್ಮ್ಸ್ ಆದ್ಮೇಲೆ ಪ್ರಥಮ ಎಲೆಕ್ಷನ್ ಬಿಹಾರ. ಖಂಡಿತವಾಗ್ಲೂ ಜನತೆ ಎಲ್ಲರೂ ಇದನ್ನು ಗಮನಿಸಿರ್ತಾರೆ. ಮೊದಲು ಯಾವ ತರ ಇವರು ಕಾಂಗ್ರೆಸ್ ಪಕ್ಷ ಇರುವಾಗ ಅದೆಷ್ಟು ಬಗೆಯ ಟ್ಯಾಕ್ಸ್ ಗಳಿತ್ತು, ಈಗ ಒನ್ ಟ್ಯಾಕ್ಸ್ ಯಾವ ತರ ಆಗಿದೆ ಅದನ್ನು ನೋಡ್ತಾರೆ. ನಾನು ಹೇಳಿದಕ್ಕೆ ಮತ್ತೆ ಬದಲಾಗಿದ್ದೀನಿ. ಖಂಡಿತವಾಗ್ಲೂ ಆಪರೇಷನ್ ಸಿಂಧೂರ ಆದ್ಮೇಲೆ ಇದು ಪ್ರಥಮ ಎಲೆಕ್ಷನ್. ಜನರಿಗೂ ದೇಶದ ಭದ್ರತೆ, ಆಂತರಿಕ ಭದ್ರತೆ ಬಗ್ಗೆ ಜನರಿಗೂ ಗೊತ್ತಿರುತ್ತೆ. ಆ ಎಲೆಕ್ಷನ್, ಈ ಬಿಹಾರ ಎಲೆಕ್ಷನ್ ಅಲ್ಲಿ 100ಕ್ಕೆ 100 ನಾವು ವಿನ್ ಆಗೋದು ಶತಸಿದ್ಧ. ಆಂತರಿಕ ಭದ್ರತೆ ನಿಮಿಷ ಆಪರೇಷನ್ ಸಿಂಧೂರ್ ಪಾಯಿಂಟ್ 1. ಎರಡನೇದು GST ರಿಫಾರ್ಮ್ಸ್, GST ಸುಧಾರಣೆಗಳು. ತೆರಿಗೆಯಲ್ಲಿ ನಾವು ಮಹತ್ವಪೂರ್ಣವಾಗಿರತಕ್ಕಂಥ ಬದಲಾವಣೆಗಳು ಮಾಡಿದ್ದೀವಿ. ಕಾಂಗ್ರೆಸ್ ಕಾಲದಲ್ಲಿ ಅನೇಕ ರೀತಿ ತೆರಿಗೆಗಳಿತ್ತು, ಎಲ್ಲ ಸೇರಿ ಒಂದು ತೆರಿಗೆ ಅಂತ ನಾವು ಮಾಡ್ಕೊಂಡು ಬಂದಿದ್ದೀವಿ. ಈಗ ಅದು ಇವೆರಡೂ ಇಂಪ್ಯಾಕ್ಟ್ ಅನ್ನ ನೀವು ಬಿಹಾರದ ಚುನಾವಣೆಯಲ್ಲಿ ನೀವು ನೋಡ್ತೀರಿ. ಜೊತೆಗೆ 17 ಚುನಾವಣಾ ಸುಧಾರಣೆಗಳು, ನವನವೀನ ಸುಧಾರಣೆಗಳು, ಇವು 3 ಸೇರಿ ನಾವು ಗೆಲ್ತೀವಿ ಅಂತ. ಬಿಜೆಪಿ ಯಾಕೆ ಬಿಹಾರ್ ಗೆಲ್ಲಲೇಬೇಕು ಅನ್ನೋ ಕಾರಣಕ್ಕೆ ಏನೆಲ್ಲ ಮಾಡ್ತಾ ಇದೆ. ಮೋಸ್ಟ್ಲಿ ಅವ್ರು ಹೇಳ್ತಾ ಇದಾರೆ GST ಮೋಸ್ಟ್ಲಿ ಈ ಎಲೆಕ್ಷನ್ ಮಾತ್ರ ಸೀಮಿತ ಅಂತ ಭಯ ಆಗ್ತಾ ಇದೆ ನನಗೆ. ಚುನಾವಣೆ ಈಗ ಮೇಡಮ್ ಹೇಳಿದ ಪ್ರಕಾರ ನಾವೀಗ GST ಸುಧಾರಣೆ ಮಾಡಿದೀವಿ, ಚುನಾವಣೆಗೆ ಹೋಗ್ತಾ ಇದೀವಿ, ಮತ್ತೆ ಇನ್ನೇನು ಸಿಕ್ಕಿಲ್ಲ. ಮೊದಲ ಚುನಾವಣೆ ಆಯ್ತು. ಆದ್ರೆ ರಾಹುಲ್ ಗಾಂಧಿ ಅವರು ಅದನ್ನ ಹೇಳಿ 8 ವರ್ಷ ಮುಗಿದಿದೆ. ನೀವು 18 ಸ್ಲ್ಯಾಬ್ ಒಳಗಡೆ ತಂದು ಇಡಿ, ಇದು ನಡೆಯಲ್ಲ ಅನ್ನೋದನ್ನ ಅವತ್ತೇ ಹೇಳಿದ್ರು. ನಿಮ್ಗೆ ರಾಹುಲ್ ಗಾಂಧಿ ಅಷ್ಟು ಮೆಚುರಿಟಿ ಇಲ್ಲ, ಅದು 8 ವರ್ಷ ತಗೊಂಡ್ರಿ, ಅದು ಬೇರೆ ಪ್ರಶ್ನೆ. ಎರಡನೇದಾಗಿ ಸಿಂಧೂರ ಏನ್ ಹೇಳಿದ್ರು, ಆಂತರಿಕ ಆಪರೇಷನ್ ಸಿಂಧೂರ ಇರ್ಲಿ, ಏನು ಆಂತರಿಕ ಭದ್ರತೆ. ನಿಮ್ಗೆ ಇಲ್ಲಿ ಡಾಟಾ ಆಯ್ತು, ಕೇಳಿಸ್ಕೊಳ್ಳಿ, ಕರೆಕ್ಟ್ ಆಗಿ ಕಿವಿ ಕೊಟ್ಟು ಕೇಳಿಸ್ಕೊಳ್ಳಿ.
ವಾಜಪೇಯಿ ಅವರ ಆಡಳಿತವನ್ನ ಬಿಟ್ಟು ಮೌನಿ ಸಿಂಗ್ ಅಂತ ಹೀಯಾಳಿಸಿದ್ರಲ್ಲ, ಮನಮೋಹನ್ ಸಿಂಗ್ ಅವ್ರ ಕೈಗೆ ಕೊಡಬೇಕಾದ್ರೆ ಈ ದೇಶದಲ್ಲಿ ನಡೀತಿದ್ದ ಮೇಜರ್ ಟೆರರಿಸ್ಟ್ ಅಟ್ಯಾಕ್ಗಳು 400, 300, ಲಾಸ್ಟ್ ಕೊನೆಯದಾಗಿ 2003ರಲ್ಲಿ 249 ಒಂದು ವರ್ಷಕ್ಕೆ ಅಟ್ಯಾಕ್ಗಳು, ಮೇಜರ್ ಟೆರರ್ ಅಟ್ಯಾಕ್ಗಳು ಭಾರತದಲ್ಲಿ ನಡೀತಾ ಇದ್ದಿದ್ದು ಯಾರ ಕೈಗೆ? ಮನಮೋಹನ್ ಸಿಂಗ್ ಅವ್ರ ಕೈಗೆ ಸಿಕ್ಕಿದಾಗ. ಅದೇ ಮೌನಿ ಸಿಂಗ್ ಅಂತ ಹೀಯಾಳಿಸಿದ ಮನಮೋಹನ್ ಸಿಂಗ್ ಅವರು ಅಧಿಕಾರ ಬಿಟ್ಟಾಗ ಅದು 84 ಟನ್ ನಿಲ್ಲಿಸಿದ್ವಿ. ಇದು ನಾವು ಹೇಳ್ತಾ ಇರೋದಲ್ಲ ಸ್ವಾಮಿ, ನಿಮ್ಮದೇ ಗೃಹ ಇಲಾಖೆ ಲೋಕಸಭೆಗೆ ಮತ್ತೆ ರಾಜ್ಯಸಭೆಗೆ ಕೊಟ್ಟ ಡಾಟಾ. ವರ್ಷಕ್ಕೆ ಸರಿಯಾಗಿ ಕೇಳಿಸ್ಕೊಳ್ಳಿ ಮೇಡಮ್, 2003ರಲ್ಲಿ 900 ಕೇಳಿಸ್ಕೊಳ್ಳಿ, ಜನ ನಗ್ಗೋದಲ್ಲ. ಈಗ ತೆಗೆದು ಇಲ್ಲ ಕ್ಷಮೆ ಕೇಳ್ತೀರಾ? 975 ಜನ ಅಂದ್ರೆ 1,500 ಸಿವಿಲಿಯನ್ ಮತ್ತೆ ಸೈನಿಕರು ಸಾಯ್ತಾ ಇದ್ರು. ನಾವು ಬಿಡ್ಬೇಕಾದ್ರೆ ಅದು 150ಕ್ಕೆ ತಂದು ನಿಲ್ಲಿಸಿದ್ವಿ. ಆಯ್ತು, ನಮ್ಮ ಕಾಲ ಮುಗಿದ ಮೇಲೆ ಈಗ ಹೇಳಿದ್ರಲ್ಲ, ಬಲಿಷ್ಠವಾದ ಸುದೃಢವಾದ ಭಾರತವನ್ನ ಕಟ್ಟಕ್ಕೆ ಇವ್ರು ಕೈ ಕೊಟ್ಟವಲ್ಲ. ನೀವು ತಾಕತ್ತಿದ್ರೆ, ನಿಮಗೆ ದಮ್ಮಿದ್ರೆ ಡಾಟಾ ತೆಗಿರಿ. 2014 ನಂತರ 200, 300, 400 ಟೆರರ್ ಮೇಜರ್ ಅಟ್ಯಾಕ್ ಗಳ ಬಗ್ಗೆ ಹೇಳ್ತಾ ಇದ್ದೀನಿ. ಇನ್ನು ಸಾವು ನೋವಿನ ಘಟನೆ ಬೇರೆ ಇದೆ. ಮೇಜರ್ ಟೆರರ್ ಅಟ್ಯಾಕ್ಗಳು 200, 300, 400 ತನಕ ಹೋಗುತ್ತೆ. 2019ರಲ್ಲಿ 370 ತೆಗೆದ ಮೇಲೆ ಕಡಿಮೆ ಆಗ್ಬೇಕಾಗಿತ್ತು. ಆದ್ರೆ ಅನ್ಫಾರ್ಚುನೇಟ್ಲಿ ಕಳೆದ ವರ್ಷವೂ ಸಹ 65 ಟೆರರ್ ಅಟ್ಯಾಕ್. ದೇಶದ ಯೋಧರ ಬಗ್ಗೆ ಸಾಕ್ಷಿ ಕೇಳಿದವರು. ನಿಮಗೆ ಇದು ನಾನು ಹೇಳ್ತಾ ಇರೋದು ಸೌತ್ ಏಷ್ಯಾ ಟೆರರ್ ಪೋರ್ಟಲ್ ಹೋಗ್ಬಿಟ್ಟು ಓಪನ್ ಮಾಡಿ ನೀವೇ ಒಂದ್ಸರಿ ಸ್ಟಡಿ ಮಾಡಿ. ಇನ್ನು ತಪ್ಪಿನೋ ನಮ್ಮ ದೇಶದ ನಮ್ಮ ಆಡಳಿತದಲ್ಲಿ ಭಯೋತ್ಪಾದಕ ದಾಳಿ ಕಡಿಮೆ ಆಯ್ತು, ಆಂತರಿಕ ಭದ್ರತೆ ಹಾಗಾಯ್ತು. ಖಂಡಿತ ಆಗಿದೆ. ನಾನು ಡಾಟಾ ಕೊಡ್ತೀನಿ, ನಿಮ್ಮ ಇಲಾಖೆ ಕೊಟ್ಟಿರೋ ಡಾಟಾ ಕೊಡ್ತೀನಿ. ಚರ್ಚೆ